ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಹೋಗ್ತಾ ಇರೋವಂಥದ್ದು ಕಳಸದಲ್ಲಿರುವಂಥ ರಾಣಿಜರಿ ವ್ಯೂ ಪಾಯಿಂಟ್ಗೆ. ಸೊ ಅದು ಕಳಸದಿಂದ 29 ಕಿಲೋಮೀಟ್ರ್ ಆಗುತ್ತೆ. ನಾನಿವಾಗ ಅರ್ಲಿ ಮಾರ್ನಿಂಗು 4:15 ಮನೆ ಬಿಟ್ಟಿರುವಂಥದ್ದು. ಇದು ಮೂಡಿಗೆರೆ ಸರ್ಕಲ್ಲು. ನಾನು ಏನಕ್ಕೆ ಅರ್ಲಿ ಮಾರ್ನಿಂಗು 4:15ಕ್ಕೆ ಮನೆ ಬಿಡೋದು ಅಂದರೆ, ಹಾಸನಿಂದ 110 ಕಿಲೋಮೀಟ್ರ್ ಇದೆ. ಮತ್ತು ಬೆಳಗ್ಗೆ ಬೇಗ ಹೋದರೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಜಾಸ್ತಿ ಕವರ್ ಮಾಡ್ಬೋದು ಅಂತ ನಾನು ಬೇಗ ಹೊರಟಿದ್ದು. ನೋಡ್ಬೋದು, ಅರ್ಲಿ ಮಾರ್ನಿಂಗ್ ಖಾಲಿ ಇದೆ. ಇದು ದೇವ್ರ ಮನೆ ವ್ಯೂ ಪಾಯಿಂಟಿಗೆ ಹೋಗೋಂಥ ಜಾಗ. ಸೊ ನಾನು ಈ ಸರಿ ಬೇಗ ಹೋಗಿದ್ದರಿಂದ ನನಗೆ ತುಂಬ ಟೈಮ್ ಇತ್ತು. ಸೊ ಹಂಗಾಗಿ ನಾನು ಕಳಸೇಶ್ವರ ದೇವಸ್ಥಾನ ಮತ್ತು ರೆಗ್ಯುಲರ್ಗೆ ಹ್ಯಾಂಗಿ ಬ್ರಿಡ್ಜ್ ಹತ್ರ ಎಲ್ಲ ಹೋಗಿ ವಿಡಿಯೋ ಮಾಡಿಕೊಂಡು ಆಮೇಲೆ ನಾನು ರಾಣಿಜರಿ ಬಂದಿರುವಂಥದ್ದು. ಇಲ್ಲಿ ಕೊಟ್ಟಿಗೆಹಾರದಿಂದ ರಾಣಿಜರಿ ವ್ಯೂ ಪಾಯಿಂಟು 24 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಮುಂದೆ ಸುಂಕಸಾಲೆ ಅಂತ ಬರುತ್ತೆ. ಅಲ್ಲಿಂದ ಹೋದರೆ 7 ಕಿಲೋಮೀಟ್ರ್ ಆಗುತ್ತೆ. ನಾನು ಅದನ್ನು ಎಲ್ಲಿಂದ ಹೋಗಬೇಕು ಅಂತ ತೋರಿಸ್ತೀನಿ. ಇದು ಜಾವಳಿ. ಇಲ್ಲಿಂದ ಮೇಲೆ ಹೋದರೆ ಹೇಮಾವತಿ ನದಿ ಹುಟ್ಟುವಂತಹ ಮೂಲ ಸ್ಥಾನಕ್ಕೆ ಹೋಗ್ಬೋದು. ಸೊ ನೋಡ್ಬೋದು ಅರ್ಲಿ ಮಾರ್ನಿಂಗ್ ಯಾವ ಥರ ವ್ಯೂಸ್ ಇದೆ ಅಂತ. ನಾನು ಸಾಧ್ಯ ಆದಷ್ಟು ಕಳ್ಸಕ್ಕೆ ಬರೋವಂಥವ್ರಿಗೆ ಕಾರಲ್ಲಿ ಬರೋದಕ್ಕಿಂತ ಬೈಕಲ್ಲಿ ಬರೋದನ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ರೋಡು ಅಂತ ಏನು ಚೆನ್ನಾಗಿಲ್ಲ. ಯಾಕಂದರೆ ಈ ಜಾವಳಿಯಿಂದ ಊರು ಏನಿದೆ, ಇಲ್ಲಿಂದ ಇನ್ನು ಕಳಸ ಹೋಗೋವರೆಗೂ ರೋಡು ಕಚ್ಚಡವಾಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿಲ್ಲ ರೋಡು. ಸೊ ಸಾಧ್ಯ ಆದಷ್ಟು ಬೈಕಲ್ಲಿ ಬಂದರೆ ಆರಾಮಾಗಿ ಗುಂಡಿ ಎಲ್ಲ ನೆಗೆಸ್ಕೊಂಡು ಹೋಗ್ಬಿಡ್ಬೋದು. ಬಟ್ ಕಾರಲ್ಲೆಲ್ಲ ಬಂದರೆ ಗಾಡಿ ಹಾಳಾಗೋದಂತೂ ಖಚಿತ. ಸೊ ನೋಡ್ಬೋದು ಯಾವ ಥರ ಇದೆ ವ್ಯೂಸ್ ಅಂತ. ನಾನು ಬೆಳಗ್ಗೆ ಬೇಗ ಬಂದಿದ್ದರಿಂದ ಸೀದಾ ಈಗ ಕಳಸೇಶ್ವರ ದೇವಸ್ಥಾನ ಹತ್ರ ಹೋಗಿ ಆಮೇಲೆ ನಾನು ಮತ್ತೆ ರಾಣಿಜರಿಗೆ ಹೋಗುವಂಥದ್ದು. ಈ ಕಳಸೇಶ್ವರ ದೇವಸ್ಥಾನದಿಂದ ಅಥವಾ ಏನು ಕಳಸದಿಂದ ಈ ರಾಣಿಜರಿಗೆ 29 ಕಿಲೋಮೀಟ್ರ್ ಆಗುತ್ತೆ. ಇದು ಕೆಳಗೂರು ಟೀ ಎಸ್ಟೇಟು. ಇದಾದಮೇಲೆ ಸುಂಕಸಾಲೆ ಸಿಗುತ್ತೆ. ಸುಂಕಸಾಲೆ ಆದಮೇಲೆ ನಾನು ರಾಣಿಜರಿಗೆ ಹೋಗೋದಕ್ಕೆ ದಾರಿ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ ಪಾಯಿಂಟ್ನ. ಸಾಧ್ಯ ಆದಷ್ಟು ರಾಣಿಜರಿಗೆ ವೀಕ್ ಡೇಸಲ್ಲಿ ಹೋದ್ರೇ ಬೆಟರು. ವೀಕೆಂಡಲ್ಲಿ ಹೋದರೆ ಸಕ್ಕ ಜನ ರಶ್ ಇರುತ್ತೆ ಮತ್ತು ನೋಡೋಕ್ಕಾಗಲ್ಲ. ಮತ್ತಿನ್ನು ವ್ಯೂ ಪಾಯಿಂಟು ತುಂಬ ಎಡ್ಜಸ್ ಇರೋ ಜಾಗದಲ್ಲಿ ಫೋಟೋ ತಗೊಳ್ಳೋಕ್ಕೆ, ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ, ವಿಡಿಯೋ ಶೂಟ್ ಮಾಡೋಕ್ಕೆಲ್ಲ ತುಂಬ ಅಂದರೆ ತುಂಬ ವೆಯ್ಟ್ ಮಾಡಬೇಕು. ಯಾಕಂದರೆ ಅಷ್ಟು ಜನ ಇರ್ತಾರೆ. ಅವ್ರ ಫೋಟೋಸ್ ತಗೊಳ್ಳೋದ್ರಲ್ಲೇ ಟೈಮು ವೇಸ್ಟ್ ಆಗೋಗುತ್ತೆ. ಸೊ ಸಾಧ್ಯ ಆದಷ್ಟು ಬರೋ ಅಂಥವ್ರು ವೀಕ್ ಡೇಸಲ್ಲಿ ಬನ್ನಿ. ವೀಕ್ ಡೇಸಲ್ಲಿ ಬಂದರೆ ಖಾಲಿ ಇರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದು ಕೆಳಗೂರು ಟೀ ಎಸ್ಟೇಟು. ಇನ್ನು ಈ ಕೆಳಗೂರು ಟೀ ಎಸ್ಟೇಟನ್ನು ಕೆಳಗಡೆಯಿಂದ ವ್ಯೂಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದನ್ನು ನಾನು ತೋರಿಸ್ತೀನಿ. ಇಲ್ಲೂ ಸಹ ತುಂಬ ಮೂವೀಸ್ ಎಲ್ಲ ಶೂಟ್ ಆಗಿರುವಂಥದ್ದು. ಇದು ಕೆಳಗೂರು ಬಸ್ ಸ್ಟಾಪು. ಏನು ಕಳಸ ಹೊರನಾಡು ಬರುವಂಥ ಬಸ್ಗಳು ಇಲ್ಲಿ ಸ್ಟಾಪ್ ಕೊಟ್ಟು ಹೋಗ್ತವೆ. ನೋಡ್ಬೋದು, ಇದು ಕೆಳಗೂರು ಟೀ ಎಸ್ಟೇಟು. ಈ ಕೆಳಗೂರು ಆದಮೇಲೆ ನೆಕ್ಸ್ಟು ಸುಂಕಸಾಲೆ ಸಿಗುತ್ತೆ. ಸುಂಕಸಾಲೆ ಹತ್ರದಲ್ಲೇ ಲೆಫ್ಟಿಗೆ ಹೋದರೆ ಸೀದಾ ರಾಣಿಜರಿಗೆ ಹೋಗ್ಬೋದು. ಮೆಜಾರಿಟಿ ಜನ ಏನು ಮಾಡ್ತಾರೆ ಅಂದರೆ ಕಳಸಕ್ಕೆ ಹೋಗ್ಬಿಟ್ಟು ಕಳಸೇಶ್ವರ ದರ್ಶನ ಮಾಡ್ಕೊಂಡು ಸೀದಾ ಹೊರನಾಡು ಹೋಗ್ಬಿಟ್ಟು ಇಲ್ಲ ಶೃಂಗೇರಿ ಹೋಗ್ತಾರೆ, ಇಲ್ಲ ಸಂಸೆ ಹೋಗಿ ಕಮ್ಮಿ ಜನ ಹೋಗೋದು, ಸೀದಾ ವಾಪಸ್ ಬರ್ತಾರೆ. ಇದು ಗುಮ್ಮಿನಕಾಡು ಅಂತ ಈ ಜಾಗದ ಹೆಸರು. ಇಲ್ಲಿ ಲೆಫ್ಟಿಗೆ ಹೋದರೆ ಏನು ಈ ಕೆಫೆ ಇದೆ, ಇಲ್ಲಿ ಕೆಫೆನಲ್ಲಿ ಒಂದು ವ್ಯೂ ಪಾಯಿಂಟ್ ಥರ ಮಾಡಿ ಇಲ್ಲಿ ಕೆಫೆ ನಡೆಸ್ತಾ ಇದ್ದಾರೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡಬೇಕು. ಈ ಹೊರಗಡೆ ಬಾಲ್ಕನಿನಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಇಲ್ಲೊಂದು ಸ್ಟಾಪ್ ಕೊಟ್ಟು ಕಾಫಿ ಕುಡ್ಕೊಂಡು ಹೋಗಿದ್ದು. ಈ ಜಾಗದ ಬಂದು ಗುಮ್ಮಿನಕಾಡು ಅಂತ. ನೋಡ್ಬೋದು ಯಾವ ಥರ ಇದೆ, ಫುಲ್ಲು ಟೀ ಎಸ್ಟೇಟು, ಗ್ರೀನರಿ ಅಂತ. ಸಾಧ್ಯ ಆದಷ್ಟು ಬರೋ ಅಂಥವ್ರು ಕಳಸಕ್ಕೆ ಬಂದರೆ ರಾಣಿಜರಿ ಮಿಸ್ ಮಾಡ್ಕೊಳ್ದಂಗೆ ಹೋಗಿ. ಯಾಕಂದರೆ ಜಸ್ಟ್ 7 ಕಿಲೋಮೀಟ್ರು ಅಷ್ಟೇ ನಾವು ಹೋಗುವಂಥ ಮೇನ್ ರೋಡಲ್ಲಿರುವಂಥದ್ದು ಜಾಗ ಅದು. ಈ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಅಂತ ನಿಲ್ಲಿಸ್ತೆ. ಇಲ್ಲಿ ತುಂಬ ಅಂದರೆ ತುಂಬ ಚಿಕನ್ ವೇಸ್ಟೇಜ್ ಎಲ್ಲ ತೊಗೊಬಂದು ಇಲ್ಲಿ ಹಾಕಿ ಹಾಳು ಮಾಡಿದ್ದಾರೆ ಜಾಗನ ಅಂತ ಹೇಳ್ಬೋದು. ಇನ್ನು ಬೆಳಗ್ಗೆ ಬೇಗ ಬಂದಿದ್ದರಿಂದ ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮುಂದೆ ಹ್ಯಾಂಗಿ ಬ್ರಿಡ್ಜ್ ಹತ್ರ ಹೋಗ್ತೇನೆ. ನೋಡ್ಬೋದು, ಬೆಳಗ್ಗೆ ಬಂದರೆ ಸ್ವಲ್ಪ ಖಾಲಿನೇ ಇರುತ್ತೆ. ನಾನು 8:39 ಒಳಗೆಲ್ಲ ನಾನು ಕಳಸ ರೀಚ್ ಆಗಿಬಿಟ್ಟೆ. ಈ ಹ್ಯಾಂಗಿಂಗ್ ಬ್ರಿಡ್ಜಿನ ವಿಡಿಯೋ ಫುಲ್ ವಿಡಿಯೋ ನಂದು ಹಿಂದಿನ ವಿಡಿಯೋದಲ್ಲಿ ಇದೆ. ಬಟ್ ಇವಾಗ ಬೇಗ ಬಂದಿದ್ದರಿಂದ ಇರಲಿ ಅಂತ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರುವಂಥದ್ದು. ಈ ಬ್ರಿಡ್ಜ್ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡೋವಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಫುಲ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿದೆ. ಬಟ್ ಬೇಗ ಬಂದಿದ್ದರಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ.
ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿರುವಂಥ ಬ್ರಿಡ್ಜು. ಸಾಧ್ಯ ಆದಷ್ಟು ಕಳ್ಸಕ್ಕೆ ಬಂದರೆ ಮಿಸ್ ಮಾಡ್ಕೊಬೇಡಿ, ಯಾಕಂದರೆ ಜಸ್ಟ್ 1.5 ಕಿಲೋಮೀಟ್ರ್ ದೇವಸ್ಥಾನದಿಂದ ಡೌನಿಗೆ ಬರಬೇಕಷ್ಟೆ. ಬಟ್ ಪಾರ್ಕಿಂಗ್ ಸ್ವಲ್ಪ ಹಿಂಸೆ ಆಗ್ಬೋದು. ಇನ್ನು ಇದು ಕಾಫಿ ಎಸ್ಟೇಟು, ಅದು ಪ್ರೈವೇಟ್ ಲ್ಯಾಂಡ್ ಒಳಗಿರುವಂಥ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ಹತ್ರ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈಗ ನೆಕ್ಸ್ಟು ರಾಣಿಜರಿಗೆ ಹೋಗ್ತೀನಿ. ಈಗ ಬರುವಂಥದ್ದು ಇದು ಮೇಯ್ನ್ ರೋಡ್, ಇದು ಕಳಸ ಟು ಕೊಟ್ಟಿಗೆಹಾರ ಹೋಗುವಂಥ ರೋಡ್ ಇದು. ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು. ಇಲ್ಲೊಂದು ಚಿಕ್ಕದಾಗಿ ಮಾಡೆಲ್ ಮಾಡಿ ಏರೋಪ್ಲೇನ್ ನಿಲ್ಲಿಸಿದಾರಲ್ಲ, ಸೊ ಇಲ್ಲಿ ರಾಣಿಜರಿ ಅಂತ ಬೋರ್ಡೇ ಹಾಕಿದ್ದಾರೆ. ಇಲ್ಲಿ ಲೆಫ್ಟಿಗೆ ಹೋದರೆ ಈ ಜಾಗದಲ್ಲಿಂದ ಮೇಲೆ ಹೋಗಬೇಕು. ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ರೋಡು ಮೇಲೆ ವ್ಯೂ ಪಾಯಿಂಟ್ ಹತ್ತತ್ರವರೆಗೂ ಚೆನ್ನಾಗಿದೆ. ಅಲ್ಲಿಂದ ಮುಂದಕ್ಕೆ ಒಂದು 2 ಕಿಲೋಮೀಟ್ರು ಖರಾಬಾಗಿದೆ. ಅದು ರೋಡ್ ಎಷ್ಟು ಕೆಟ್ಟದಾಗಿದೆ ಅಂದರೆ ನಾವು ಮುಂದೆ ತೋರಿಸ್ತೀನಿ. ಜಸ್ಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಗಾಡಿ ಓಡಿಸೋದೇ ಕಷ್ಟ, ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನೇನು ಮಾಡಿದ್ದೀನಿ ಅಂದರೆ ಆ ಕಡೆಯಿಂದ ಬರೋ ವೀಡಿಯೋನ ಅದನ್ನೇ ರಿವರ್ಸ್ ಮಾಡಿಬಿಟ್ಟು ಈ ಕಡೆಯಿಂದ ಹೋಗೋ ಥರ ಹಾಕಿರುವಂಥದ್ದು. ನೋಡ್ಬೋದು, ಈ ಜಸ್ಟ್ ವ್ಯೂ ಪಾಯಿಂಟಿಗೆ ಇಲ್ಲಿ ಬರ್ತಾಯಿದ್ದೀವಿ ಅನ್ನೋ ತಕ್ಷಣವೇ ಒಳ್ಳೆ ನೇಚರ್ ಸ್ವಾಗತ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫಾಗ್ ಬೀಳೋ ಟೈಮಲ್ಲಿ ಬಂದ್ರಂತೂ ಇಲ್ಲಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸಾಧ್ಯ ಆದಷ್ಟು ಬಂದರೆ ಬೆಳಗ್ಗೆ ಬೇಗನೆ ಬನ್ನಿ, ಯಾಕಂದರೆ ಆ ಏನು ವ್ಯೂ ಪಾಯಿಂಟ್ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಮೇಲೆ ಕೋಟೆ ಇರುವಂಥದ್ದು ಬಲ್ಲಾಳ ದೇವರಾಯನ ದುರ್ಗ, ಆಮೇಲೆ ಬಂಡಾಜೆ ಫಾಲ್ಸು ಸಹ ಅಲ್ಲೇ ಇರುವಂಥದ್ದು. ಈಗ ಹೋದರೆ ರಾಣಿಜರಿ, ಬಂಡಾಜೆ ಫಾಲ್ಸ್ ಮತ್ತಿನ್ನು ಬಲ್ಲಾಳ ದೇವರಾಯನ ದುರ್ಗನೂ ಸಹ ನೋಡ್ಕೊಂಬರ್ಬೋದು. ಫ್ಯಾಮಿಲಿ ಮಕ್ಕಳೆಲ್ಲ ಕರ್ಕೊಂಡೋದು ದಯವಿಟ್ಟು ಬರಬೇಡಿ. ಈ ವ್ಯೂ ಪಾಯಿಂಟ್ ಏನಿದೆ ರಾಣಿಜರಿ ಎಷ್ಟನ್ನು ಮಾತ್ರ ನೋಡ್ಕೊಂಡೋಗಿ. ಮೇಲ್ ಟ್ರೆಕ್ಕಿಂಗೆಲ್ಲ ಹೋಗೋದಾದರೆ 7 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಸೊ ಅಲ್ಲೆಲ್ಲ ಬರಬೇಕು ಅಂದರೆ ಮೊದಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ನಾನು ನಂಬರ್ನ ಮುಂದೆ ಕ್ಲಿಪ್ಪಿಂಗ್ಸ್ನಲ್ಲಿ ಹಾಕ್ತೀನಿ, ಮತ್ತಿನ್ನು ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ ಸಹ ನಂಬರ್ನ. ಸೊ ನೋಡ್ಬೋದು ರೋಡು ಎಷ್ಟು ಖರಾಬಾಗಿದೆ ಅಂದರೆ, ಆ್ಯಕ್ಚುಲಿ ಇದು ಟಾರ್ ರೋಡ್ ಇದು, ಬಟ್ ಟಾರೆಲ್ಲ ಹೋಗ್ಬಿಟ್ಟು ಬರೀ ಜಲ್ಲಿ ಮಾತ್ರ ಉಳ್ಕೊಂಡಿದೆ. ಗಾಡಿಗಳು ಬಂದರೆ ಮಳೆ ಟೈಮಲ್ಲಿ ಸ್ಕಿಡ್ಡಾಗಿ ಬೀಳೋದಂತೂ ಗ್ಯಾರಂಟಿ. ಮತ್ತು ಕಾರ್ಗಳು ಬಂದ್ರಂತೂ ಅಡಿ ಚಾರ್ಸಿ ಎಲ್ಲ ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ, ಯಾಕಂದರೆ ಅಷ್ಟು ಕಚಡವಾಗಿದೆ ರೋಡ್ ಇದು. ಸೊ ಸಾಧ್ಯ ಆದಷ್ಟು ತುಂಬ ಜನ ಟೂರಿಸ್ಟ್ ಬರೋದ್ರಿಂದ ಏನು ಟೂರಿಸಮ್ ಡಿಪಾರ್ಟ್ಮೆಂಟ್ ಇದೆ ರೋಡನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. ಇದೆಲ್ಲ ಮೇಲಿಂದ ಬರುವಂಥ ಕ್ಲಿಪ್ಪಿಂಗು, ಯಾಕಂದರೆ ಈ ಕಡೆಯಿಂದ ಹೋಗೋದೇ ಕಷ್ಟ, ಯಾಕಂದರೆ ಅಷ್ಟು ಅಪ್ಪಿರುತ್ತೆ. ನೋಡ್ಬೋದು ಇನ್ನೂ ಕೆಳಗಡೆ ಗಾಡಿಗಳನ್ನು ಪಾರ್ಕ್ ಮಾಡಿರ್ತಾರೆ. ಮತ್ತು ಇನ್ನು ಮೇಲೆ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬ ಟಫ್ ಆಗುತ್ತೆ. ಆಫ್ ರೋಡಿಂಗ್ ಗಾಡಿಗಳಾದರೆ 4x4 ಆದರೆ ಆರಾಮಾಗಿ ಹತ್ಕೊಂಡು ಹೋಗ್ತವೆ. ಬಟ್ ನಾರ್ಮಲ್ ಗಾಡಿಗಳಾದರೆ ಕಷ್ಟ, ಯಾಕಂದರೆ ತುಂಬ ಅಂದರೆ ತುಂಬ ಕಡೆ ಗುಂಡಿ ಎಲ್ಲ ಇದೆ. ಮತ್ತಿನ್ನು ನೋಡ್ಬೋದು ಕಲ್ಲು ಎಲ್ಲ ಇರೋದ್ರಿಂದ ಬೈಕಲ್ಲಿ ಬಂದ್ರಂತೂ ಸ್ಕಿಡ್ಡಾಗಿ ಬೀಳೋದಂತೂ ಖಚಿತ. ಸೊ ಹಂಗಾಗಿ ಸಾಧ್ಯ ಆದಷ್ಟು ಕಾರ್ಗಿನ್ನ ಬೈಕೇ ಬೆಟರ್ ಅಂತಲೇ ಹೇಳ್ಬೋದು. ಒಂದು ಲೆಕ್ಕಾಚಾರವಾಗಿ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಕಾರ್ ಆದರೆ ಕೆಳಗಡೆ ನಿಲ್ಲಿಸ್ಕೊಂಡು ಫ್ಯಾಮಿಲಿ ಎಲ್ಲ ಕರ್ಕೊಬಂದರೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಇಲ್ಲೇನು ಬೋರ್ಡ್ ಇದೆಯಲ್ಲ, ಈ ಬೋರ್ಡು ಇಲ್ಲೇ ಸ್ಟಾಪ್ ಮಾಡಿಕೊಂಡು ಸೊ ಇಲ್ಲಿಂದಲೂ ನಡ್ಕೊಂಡು ಹೋಗ್ಬೋದು. ಇನ್ನು ಇಲ್ಲ ಅಂದ್ಬಿಟ್ರೆ ಸೀದಾ ಮೇಲೂ ಸಹ ಗಾಡಿ ತಗೊಂಡು ಹೋಗ್ಬೋದು. ಈ ಬೋರ್ಡಿಂದ ರೈಟಿಗೆ ಹೋದರೆ ಕಾಲಭೈರೇಶ್ವರ ದೇವಸ್ಥಾನ ಇದೆ. ಜಸ್ಟ್ ಒಂದು 300 ಮೀಟ್ರ್ ಹೋದರೆ ಸಾಕು ದೇವಸ್ಥಾನ ಸಿಗುತ್ತೆ. ಇನ್ನು ಏನೇನು ಬ್ಯಾರಿಕೇಡ್ ಹಾಕಿದ್ದಾರೆ ಇಲ್ಲಿಂದ ಮೇಲೆ ಹೋಗಬೇಕು. ಇಲ್ಲಿಂದ ಹತ್ತತ್ರ 1 ಕಿಲೋಮೀಟ್ರ್ ಆಫ್ ರೋಡಿಂಗ್ ಇದೆ. ನೋಡ್ಬೋದು ಯಾವ ಥರ ಡೀಪ್ ಇದೆ ಅಂತ. ಇದೇನು ಝೂಮ್ ಮಾಡಿ ತೋರಿಸ್ತಿದ್ದೀನಿ, ನೋಡೋಕ್ಕಷ್ಟೇ ಚಿಕ್ಕದಾಗಿ ಕಾಣ್ತಾ ಇದೆ. ಬಟ್ ನಾನಂತೂ ಭಯ ಆಗ್ಬಿಟ್ಟು ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಬಂದ್ಬಿಟ್ಟೆ. ಯಾಕಂದರೆ ಕೆಲವೊಂದು ಕಡೆ ಎಲ್ಲ ನೀರೆಲ್ಲ ಹರಿದು ಬಂದು ಕೆಸರಾಗಿದೆ. ಗಾಡಿ ನಮ್ಮ ಗಾಡಿ ಅಂತೂ ಆಫ್ ರೋಡಿಂಗ್ ಗಾಡಿ ಅಲ್ಲ. ಸೊ ಹಂಗಾಗಿ ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದೆ. 4x4 ಬಂದರೆ ಆರಾಮಾಗಿ ಹತ್ಕೊಂಡು ಹೋಗ್ತವೆ. ಬಟ್ ಅದರ್ವೈಸ್ ಕಾರ್ಗಳೆಲ್ಲ ತೊಗೊಬಂದರೆ ಸೊ ಅಲ್ಲಿ ಬೋರ್ಡ್ ಇದೆಯಲ್ಲ ಅಲ್ಲೇ ಪಾರ್ಕ್ ಮಾಡೋದು ಬೆಟರು. ಮತ್ತಿನ್ನು ಇಲ್ಲಿಂದ ವ್ಯೂ ಪಾಯಿಂಟಿಗೆ ಹೋಗೋಕ್ಕೆ ಎಲ್ಲೂ ದಾರಿ ಗೊತ್ತಾಗಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಒಂದೇ ರೋಡ್ ಸೀದಾ ಇದೆ. ಬಟ್ ಏನಂದರೆ ಸುತ್ತ ಕಾಡು, ನೋಡ್ಬೋದು ಯಾವ ಥರ ಇದೆ ಅಂತ. ಪ್ರಾಣಿಗಳು ಬರ್ತಾವೋ ಏನೋ ಅನ್ನೋ ಭಯದಲ್ಲೇ ಹೋಗ್ಬೇಕಾಗುತ್ತೆ, ಅಷ್ಟು ಚೆನ್ನಾಗಿದೆ ಫಾರೆಸ್ಟು. ಬಟ್ ಭಯ ಆಗೇ ಆಗುತ್ತೆ. ಇನ್ನಿದು ಬಿಟ್ಟರೆ ಜಸ್ಟ್ ಅಲ್ಲಿ ವ್ಯೂ ಪಾಯಿಂಟ್ ಹತ್ರನೇ ಆರಾಮಾಗಿ ಹೋಗ್ಬೋದು. ಇನ್ನು ಅಲ್ಲಿ ಟೀ ಅಂಗಡಿ ಅಥವಾ ಕೆಫೆ ಥರ ಎಲ್ಲ ಮಾಡಿದ್ದಾರೆ. ಸೊ ಏನೇನು ಟೆಂಟ್ ಇದೆ ಇಲ್ಲಿಂದ ಜಸ್ಟ್ ಮೇಲೆ ಹೋದರೆ ಸಾಕು. ಇನ್ನು ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಬೆಟ್ಟ ಥರ, ಸೊ ಆ ರೂಟ ಸ್ಟ್ರೈಟ್ ಹೋದರೆ ಬಂಡಾಜೆ ಫಾಲ್ಸು ಮತ್ತೇನ ಬಲ್ಲಾಳ ದೇವರಾಯನ ದುರ್ಗಕ್ಕೆ ಹೋಗ್ಬೋದು. ಇನ್ನು ಇಲ್ಲಿ ರೈಟಿಗೆ ಹೋದರೆ ರಾಣಿಜರಿ ವ್ಯೂ ಪಾಯಿಂಟು. ಇಲ್ಲೆಲ್ಲ ಬರಬೇಕು ಬಂಡಾಜೆ ಫಾಲ್ಸ್ಗೆ ಮತ್ತಿನ್ನು ಬಲ್ಲಾಳ ದೇವರಾಯನ ದುರ್ಗಕ್ಕೆ ಅಂದರೆ ಮೊದಲೇ ಬುಕ್ಕಿಂಗ್ ಮಾಡಬೇಕು. ನೋಡ್ಬೋದು ಇಲ್ಲಿ ಬುಕ್ಕಿಂಗ್ ಮಾಡ್ಕೊಬಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ಟ್ರೆಕ್ಕಿಂಗ್ ಬಿಡ್ತಾರೆ. ಅದರ್ವೈಸ್ ಟೆಂಟ್ ಹಾಕ್ಕೊಂಡಿರೋಕ್ಕೆ ಮತ್ತಿನ್ನು ಅಲ್ಲೆಲ್ಲ ಸ್ಟೇ ಮಾಡೋಕ್ಕೆಲ್ಲ ಬಿಡಲ್ಲ. ಇಲ್ಲಿಂದ ಸೀದಾ ರೋಡು ಮೇಲೆ ಹೋಗ್ಬೇಕು. 7 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಳೆ ಟೈಮಲ್ಲಿ ಬಂದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಬಟ್ ಡೇಂಜರಸ್ ಆದಂತಹ ಜಾಗ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಮೇಲೆ ಹೋದರೆ ರಾಣಿಜರಿ ವ್ಯೂ ಪಾಯಿಂಟು. ಇಲ್ಲೇನು ಜಾಸ್ತಿ ದೂರ ಹೋಗಿಲ್ಲ, ಒಂದು 100 ಮೀಟ್ರ್ ನಡ್ಕೊಂಡು ಹೋದರೆ ಸಾಕು. ಈ ಬೋರ್ಡ್ ಇದೆಯಲ್ಲ ಇಲ್ಲಿಂದ ನಡ್ಕೊಂಡು ಹೋದರೆ ವ್ಯೂ ಪಾಯಿಂಟ್ ಸಿಗುತ್ತೆ.
ನೋಡ್ಬೋದು ಇಲ್ಲೇನು ಮಾಮೂಲಿ ಜಾಗ ಅಂತ ಅನಿಸುತ್ತೆ, ಬಟ್ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಭಯಂಕರವಾಗಿದೆ ಮತ್ತು ಅಷ್ಟೇ ಬ್ಯೂಟಿಫುಲ್ ಆಗಿರುವಂಥ ಜಾಗ. ಮತ್ತು ಇಲ್ಲಿ ಬಂದರೆ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬಂದರೆ ಸಾಧ್ಯ ಆದಷ್ಟು ಹುಷಾರಾಗಿರಬೇಕು, ಯಾಕಂದರೆ ಫುಲ್ಲು ಡೀಪ್ ಇದೆ. ನನಗೇನೆ ಒಂದೊಂದು ಜಾಗದಲ್ಲಿ ಭಯ ಆಗೋಯ್ತು, ಇಷ್ಟೊಂದು ಡೀಪ್ ಇದೆ. ಯಾಕಂದರೆ ಗಾಳಿ ನಮ್ಮನ್ನು ತಳ್ಳೋ ಅಷ್ಟು ಗಾಳಿ ಬೀಸ್ತಾ ಇರುತ್ತೆ ಅಲ್ಲಿ. ನೋಡ್ಬೋದು, ಇದು ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಅದರ್ವೈಸ್ ವೀಕೆಂಡಲ್ಲಿ ಬಂದ್ರಂತೂ ಇಲ್ಲಿ ನಿಮಗೆ ಫೋಟೋ ತಗೊಳಕ್ಕೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸಹ ಆಗೋಲ್ಲ, ಅಷ್ಟೊಂದು ಜನ ಇರ್ತಾರೆ. ಇನ್ನು ಇದು ಮಳೆ ಟೈಮಲ್ಲಂತೂ ಫುಲ್ಲು ಫಾಗು ಮತ್ತು ಈ ಏನು ವ್ಯೂ ಪಾಯಿಂಟ್ ಇದೆ ಇಲ್ಲಂತೂ ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಲೆಫ್ಟ್ ಸೈಡಲ್ಲಿ ಗಡಾಯಿಕಲ್ಲು ಕಾಣುತ್ತೆ, ಮತ್ತು ಇನ್ನು ಧರ್ಮಸ್ಥಳ ಉಜಿರೆ ಎಲ್ಲ ಕಾಣುತ್ತೆ ಮೇಲ್ಗಡೆ ಬಂಡಾಜೆ ಫಾಲ್ಸ್ ಹತ್ರ ಹೋದರೆ. ಇನ್ನು ಈ ಜಾಗದ ವಿಶೇಷ ಏನು ಅಂದರೆ, ಮೇಲೆ ಏನು ಬಲ್ಲಾಳ ದೇವರಾಯನ ದುರ್ಗ ಇದೆ, ಸೊ ಅಲ್ಲಿ ಟಿಪ್ಪು ಸುಲ್ತಾನ್ ಬಂದು ಅಟ್ಯಾಕ್ ಮಾಡಿ ಬಲ್ಲಾಳ ದೇವರಾಯನ ಸಾಯಿಸಿದ ಮೇಲೆ ಅವನ ಹೆಂಡತಿ ಓಡಿ ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತಹ ಜಾಗ ಪದ್ಮಿನಿ ದೇವಿ ಅಂತ. ಸೊ ಹಂಗಾಗಿ ಇದನ್ನು ರಾಣಿಜರಿ ಅಂತಲೇ ಕರೀತಾರೆ. ಆ ರಾಣಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಜಾಗನೇ ರಾಣಿಜರಿ ಅಂತ ಕರೆಯೋದ್ರಿಂದ ಈಗಿದು ರಾಣಿಜರಿ ಅಂತಲೇ ಫೇಮಸ್ ಆಗೋಗಿದೆ ಈ ಜಾಗನೇ ಅದು. ಇಲ್ಲೆಷ್ಟು ಜೋರಾಗಿ ಗಾಳಿ ಬೀಸುತ್ತೆ ಅಂದರೆ ನಾವೇನು ಮಾತಾಡ್ತಿದ್ದೀವಿ ಅಂತ ನಮಗೇನೆ ಕೇಳಿಸಲ್ಲ, ಅಷ್ಟು ಜೋರಾಗಿ ಗಾಳಿ ಬೀಸುತ್ತೆ ನೋಡ್ಬೋದು. ಇನ್ನು ಆ ಕಡೆ ಹೋದರೆ ಅದೇ ಬಂಡಾಜೆ ಫಾಲ್ಸಾಗೆ ಹೋಗ್ಬೋದು, ಇನ್ನು ಈ ಕಡೆ ಹೋದರೆ ಮಾಮೂಲಿ ವ್ಯೂ ಪಾಯಿಂಟ್ವರೆಗೂ ಟಾಪ್ವರೆಗೂ ಹೋಗ್ಬೋದು. ಬಟ್ ಕಾಲು ನೋವಾಗುತ್ತೆ ಅಂತ ಬಿಟ್ಟು ನಾನು ಜಸ್ಟ್ ಇಲ್ಲಿಂದ ಹಿಂಗೆ ವಾಪಸ್ ಬರ್ತೇನೆ. ಮತ್ತು ಇಲ್ಲಿ ಈ ವ್ಯೂ ಪಾಯಿಂಟ್ ನೋಡೋದಕ್ಕೆ ಈಗ ಇಲ್ಲೊಂದು ಮಂಟಪ ಥರ ಮಾಡಿದ್ದಾರೆ. ಇದು ಮೊದಲು ಇರಲಿಲ್ಲ, ಈಗ ಇತ್ತೀಚೆಗೆ ಮಾಡಿದ್ದಾರೆ. ಬಟ್ ಇದನ್ನು ಹೆಸರೆಲ್ಲ ಬಾರದು ಹಾಳು ಮಾಡಿ ಇಕ್ತಾಯಿದ್ದಾರೆ ನಮ್ಮ ಜನ. ಇಲ್ಲಿ ಬರೋವಂಥವ್ರು ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ಕು ಬಾಟ್ಲುಗಳು ಮತ್ತು ಇನ್ನು ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕ್ಬಿಡಿ, ಯಾಕಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ತಂದು ವೇಸ್ಟೇಜೆಲ್ಲ ಹಾಕಿ ಹಾಳು ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಾಧ್ಯ ಆದಷ್ಟು ಬಂದರೆ ಏನೇ ಕವರ್ ತಂದಿದ್ರು ಅಥವಾ ಏನೇ ವಾಟರ್ ಬಾಟಲೆಲ್ಲ ತಂದಿದ್ರು ಸಹ ವಾಪಸ್ ತೊಗೊಂಡೋಗಿ. ಇನ್ನು ಇಲ್ಲೆಲ್ಲ ರೆಸಾರ್ಟ್ಗಳಿದ್ದಾವೆ, ಮತ್ತು ಇನ್ನು ಕೆಲವೊಂದು ಮನೆಗಳು ಸಹ ಇದ್ದಾವೆ ನೋಡ್ಬೋದು ಆ ಫಾರೆಸ್ಟ್ ಒಳಗಡೆ. ಬಟ್ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಮನೆ ಇರುವಂಥದ್ದು. ಇನ್ನು ಏನು ಈ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಲೆಫ್ಟಿಗೆ ಒಂದು ಬೆಳ್ಳಗೆ ಏನು ಬಿಲ್ಡಿಂಗ್ ಥರ ಕಾಣ್ತಿದೆ, ಅದು ಮೈದಾಡಿ ಅಂತ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಸಹ ನೋಡ್ಬೋದು ಎಷ್ಟು ಡೀಪ್ ಇದೆ ಅಂತ. ಇಲ್ಲೇನಾರು ಕಾಲು ಸ್ಲಿಪ್ಪಾಗಿ ಏನಾದ್ರು ಬಿದ್ದರೆ ಬದುಕೋಕ್ಕಂತೂ ಅಸಾಧ್ಯ, ಯಾಕಂದರೆ ಅಷ್ಟು ಡೀಪ್ ಇದೆ. ಸೊ ಸಾಧ್ಯ ಆದಷ್ಟು ಮಕ್ಕಳ ಜೊತೆ ಎಲ್ಲ ಬಂದರೆ ತುಂಬ ಅಂದರೆ ತುಂಬ ಹುಷಾರಾಗಿದ್ದು, ಸ್ವಲ್ಪ ಸಾಧ್ಯ ಆದಷ್ಟು ದೂರದಲ್ಲೇ ನಿಂತ್ಕೊಂಡು ನೋಡಿ. ಈ ಸೆಲ್ಫಿ ಹುಚ್ಚಿಗೆ ಮತ್ತು ನಮ್ಮ ಫೋಟೋ ಹುಚ್ಚಿಗೆಲ್ಲ ತುಂಬ ಹತ್ರ ಹೋಗೋದು ಫೋಟೋ ವೀಡಿಯೋ ಮಾಡ್ಕೊಳ್ಳೋಕ್ಕೆ, ಲೈಕ್ಸು ಕಮೆಂಟ್ಸಿಗೋಸ್ಕರ ದಯವಿಟ್ಟು ಯಾರು ಇಲ್ಲಿ ಹೋಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಬಂದು ಯಾರು ಎಲ್ಪ್ ಮಾಡೋಕ್ಕಂತೂ ಯಾರೂ ಇರೋಲ್ಲ. ಇನ್ನು ಮೇಲೆ ಅಲ್ಲಿ ವ್ಯೂ ಪಾಯಿಂಟಿಗೆ ಅಲ್ಲಿ ಕಾಲ್ದಾರಿ ಥರ ಏನು ಕಾಣ್ತಿದೆ ಅಲ್ಲಿಂದನೂ ಸಹ ಹೋಗ್ಬೋದು. ಅಲ್ಲಿ ಏನಕ್ಕೆ ಡಬ್ಬಿಂಗ್ ಮಾಡೋಕ್ಕಾಗಲ್ಲ, ಈಗ ನೋಡಿದ್ರಲ್ಲ, ಸೊ ಅಷ್ಟು ಗಾಳಿ ಬೀಸ್ತಾ ಇರುತ್ತೆ. ಹಾಗಾಗಿ ನಾನು ಮನೆಗೆ ಬಂದು ಡಬ್ಬಿಂಗ್ ಮಾಡ್ತಾ ಇರೋವಂಥದ್ದು. ಇದು ಮೇಲೆ ಇನ್ನೂ ತೀರಾ ಲಾಸ್ಟ್ ಪಾಯಿಂಟ್ ಏನಿದೆ ಅಲ್ಲಿವರೆಗೂ ಹೋಗುವಂಥ ಜಾಗ ಇದು. ಇಲ್ಲಿಂದ ಡೌನ್ ಇಳಿದು ಅಲ್ಲೇನು ಮೇಲೆ ಕಾಲ್ದಾರಿ ಥರ ಕಾಣ್ತಿದೆ ಅಲ್ಲಿಂದ ಹೋದರೆ ಸೀದಾ ಮೇಲೆ ಲಾಸ್ಟ್ ಏನು ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗ್ಬೋದು. ಬಟ್ ಈಗ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ನಾನು ಮುಂದೆ ಹೋಗ್ತಾಯಿಲ್ಲ. ಇಲ್ಲಿಂದ ಸೀದಾ ಹೋಗ್ಬೋದು, ಯಾಕಂದರೆ ದಾರಿನೇ ಇದೆ. ಯಾಕಂದರೆ ತುಂಬ ಜನ ಓಡಾಡಿ ಆದಿನೇ ಆಗೋಗಿದೆ. ಸೊ ಹೋಗೋಕ್ಕೇನು ತೊಂದರೆ ಇಲ್ಲ, ಹೋಗ್ಬೋದು. ಬಟ್ ಈಗ ಏನೋ ಬೇಸಿಗೆ ಟೈಮು ಮತ್ತು ಆರಾಮಾಗಿ ಹೋಗ್ಬೋದು, ಏನು ಜಾರಲ್ಲ. ಬಟ್ ಮಳೆ ಟೈಮಲ್ಲಿ ಬಂದರೆ ತುಂಬ ಜಾರುತ್ತೆ, ಹಾಗಾಗಿ ಹುಷಾರಾಗಿರಬೇಕಾಗತ್ತೆ. ಇದು ಏನು ಇತ್ತೀಚೆಗೆ ಮಾಡಿರುವಂಥ ಮಂಟಪ, ಈ ಮಂಟಪದ ಮೇಲಂತೂ ಎಲ್ಲ ಬರೆದು ಹಾಳು ಮಾಡಿದ್ದಾರೆ.
ಇನ್ನು ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಇದೆ. ಸೊ ಇಲ್ಲಿ ಬಂದರೂ ಸಹ ಹುಷಾರಾಗಿ ಹೋಗಿ ವಿಡಿಯೋ ಫೋಟೋ ಮಾಡ್ಕೋಬೇಕು, ಯಾಕಂದರೆ ಅಷ್ಟು ಡೀಪ್ ಇದೆ. ನಾನು ಹೋದರೂ ಸಹ ಮುಂದೆ ಅಂತೂ ತೀರಾ ರಿಸ್ಕ್ ತಗೊಂಡು ನಾನು ಮುಂದೆ ಅಂತೂ ಯಾವತ್ತೂ ಹೋಗಿಲ್ಲ. ಸ್ವಲ್ಪ ಹಿಂದೆ ನಿಂತ್ಕೊಂಡು ನಾನು ಫೋಟೋ ತಗೊಂಡಿರೋಂಥದ್ದು. ಇನ್ನು ಇಲ್ಲೊಂದು ಕಲ್ಲಿದೆ ಈ ದಂಡೆಯಲ್ಲಿ ಫೋಟೋ ವಿಡಿಯೋ ಇಲ್ಲೇನು ಇಬ್ಬರು ನಿಂತಿದ್ದಾರೆ. ಈ ಜಾಗದಲ್ಲಿ ಒಂದು ಕಲ್ಲಿದೆ, ಇಲ್ಲಿ ಕುತ್ಕೊಂಡು ಈ ಜಾಗದಲ್ಲಿ ಸೊ ಇಲ್ಲಿ ಫೋಟೋ ವಿಡಿಯೋ ತಗೊಳಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಘಾಟಿಗಲ್ಲು ಅಂತ ಕರೀತಾರೆ. ಸೊ ಇಲ್ಲಿ ಕುತ್ಕೊಂಡು ಸಹ ನೋಡ್ಬೋದು. ನಾನಂತೂ ಫುಲ್ಲು ಮುಂದೆ ಅಂತೂ ಹೋಗಿ ವಿಡಿಯೋ ಫೋಟೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಷ್ಟು ಡೀಪ್ ಇದೆ. ಸೊ ಹಂಗಾಗಿ ಜಸ್ಟ್ ಟ್ರೈಪಾಡಲ್ಲಿ ಮಾತ್ರ ನಿಮಗೆ ಶೂಟ್ ಮಾಡಿ ತೋರಿಸ್ತಿರೋದು. ಅದನ್ನು ಘಾಟಿಗಲ್ಲು ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಇನ್ನು ಇಲ್ಲಿಂದ ಸೀದಾ ಹೋದರೆ ಬಂಡಾಜೆ ಫಾಲ್ಸಿಗೆ ಹೋಗುವಂಥ ಜಾಗಕ್ಕೆ ಅಟ್ಯಾಚ್ ಆಗುತ್ತೆ. ಅಲ್ಲಿ ಈ ಟಿಕೆಟ್ ತಗೊಂಡು ಹೋಗ್ಬೇಕು. ಸೊ ಹಂಗಾಗಿ ಇಲ್ಲಿ ಟಿಕೆಟ್ ತಾಳ್ದಲ್ಲೇ ಹೋಗ್ತಾರೆ ಅಂತ ಇಲ್ಲಿ ಬೇಲಿಯೆಲ್ಲ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನೋಡ್ಬೋದು ಫುಲ್ಲು ಟಾಪ್ವರೆಗೂ ಸಹ ಹೋಗ್ಬೋದು. ಬಟ್ ಇಲ್ಲಿಗೆಲ್ಲ ಹೋಗ್ಬೇಕು ಅಂದರೆ ಟಿಕೆಟ್ ತಗೋಬೇಕು. ಇನ್ನು ಆ ಕಡೆ ಲೆಫ್ಟಲ್ಲಿ ಈಗ ಏನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ಅದು ಗಡಾಯಿಕಲ್ಲು. ಸೊ ಉಜಿರೆ ಹತ್ರ ಇರುವಂಥದ್ದು. ಸೊ ಯಾರಾದರೂ ಉಜಿರೆ ಸೈಡ್ ಹೋದರೆ ಅದು ನೋಡೇ ಇರ್ತಾರೆ. ತುಂಬ ಹತ್ರ ಆಗುತ್ತೆ ಇಲ್ಲಿಗೆ, ಬಟ್ ಫಾರೆಸ್ಟ್ ಏರಿಯಾ. ಸೊ ಹಂಗಾಗಿ ಬಳಸ್ಕೊಂಡು ಹೋಗಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಮೇಲೆ ಕಾಣ್ತಾ ಇರೋದು ಅದು ಬಲ್ಲಾಳ ದೇವರಾಯನ ದುರ್ಗದ ಕೋಟೆ. ಸೊ ನಾನಿಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ನನ್ನ ಜರ್ನಿನ ಎಂಡ್ ಮಾಡ್ತಿರೋದು. ನೋಡ್ಬೋದು ಕೋಟೆ ಇಲ್ಲಿ ಕಾಣುತ್ತೆ ಆ್ಯಕ್ಚುಲಿ, ಬಟ್ ಅದು ಅಷ್ಟು ಹತ್ರ ಇಲ್ಲ, 7 ಕಿಲೋಮೀಟ್ರ್ ಆಗುತ್ತೆ. ಈ ಏನು ಕೆಫೆ ಅಥವಾ ಹೋಟೆಲ್ ಏನಿದೆ ಚಿಕ್ಕದಾಗಿ, ಇದು ಮೊದಲಿರಲಿಲ್ಲ, ಇತ್ತೀಚೆಗೆ ಮಾಡಿರುವಂಥದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.